ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಎಲ್ಲರೂ ಕೇಳ್ದಂಗೆ ಈ ವಿಡಿಯೋನ ನಾನು ಫಸ್ಟೇ ಅಪ್ಲೋಡ್ ಮಾಡಿದ್ದೆ. ಬಟ್ ಎಲ್ಲರೂ ಫೋನ್ ಮಾಡಿದಾಗೆಲ್ಲ ಹೇಳ್ತಾರೋ ಆ ವಿಡಿಯೋ ಅಲ್ಲಿ ಬರೀ ಹಾಡ್ ಹಾಕಿದ್ದೀರಾ, ಅದಕ್ಕೇನಾದ್ರು ವಾಯ್ಸ್ ಓವರ್ ಕೊಡಬೇಕಾಗಿತ್ತು, ಇನ್ನೂ ಚೆನ್ನಾಗಿರೋದು ಆ ವಿಡಿಯೋ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ನಾನು ಅದೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟ್ ಈ ಥರ ಉಳ್ಕೊಬೇಕು ಜಮೀನ್ನ. ಮತ್ತೆ ಮತ್ತೆ ನೋಡಿ, ಈ ತರ ನಾರು ಉಳ್ಬೇಕು. ಇದು ಉಳಿರೋ ನಾರುಗಳಿಗೆ ಡ್ರಿಪ್ ಪೈಪು ಆ ಉಳಿರೋ ತರಬಾರ್ದು. ಎಲ್ಲಿ ಅವಶ್ಯಕತೆ, ಎಲ್ಲಿಂದ ನಾವು ನಾರು ಉಳಿದಿರೋ ಅಲ್ಲಿ ಆ ಡ್ರಿಪ್ ಪೈಪು ಅಲ್ಲಿಗೆ ನಾವೇ ಹೋಲ್ ಹಾಕೊಂಡು ಆ ಡ್ರಿಪ್ ಪೈಪ್ಗೆ ಇನ್ನೊಂದು ಚಿಕ್ಕ ಡ್ರಿಪ್ ಪೈಪ್ ತರ ಕಟ್ ಮಾಡ್ಕೊಂಡು ಮತ್ತೆ ಮೈಕ್ರೋ ಟ್ಯೂಬ್ ಅಲ್ಲಿ ನೋಡಿ ಇಲ್ಲಿ ತೋರಿಸ್ತೀನಿ, ಈ ತರ ಹಾಕೊಂಡ್ರೆ ಫುಲ್ ನೀರೆಲ್ಲ ಉಳಿಯುತ್ತೆ, ನೀರಾವರಿ ಎಲ್ಲ ಉಳಿಯುತ್ತೆ, ಜಾಸ್ತಿ ನೀರು ಖರ್ಚು ಬರಲ್ಲ. ಮತ್ತೆ ಸ್ವಲ್ಪ ಒಂದ್ 2 ತಿಂಗಳು ಆದ್ಮೇಲೆ, 2 ತಿಂಗಳಿಲ್ಲ, ಉಳಿದ್ಮೇಲೆ 1 ತಿಂಗಳು ಆದ್ಮೇಲೆ ಈ ತರ ತಿಪ್ಪೆ ಗೊಬ್ಬರ ಸುತ್ತು ಈ ತರ ಹಾಕ್ಬೇಕು. ನೋಡಿ, ಈ ತರ ಒಂದೊಂದ್ ಗಿಡಕ್ಕೆ ಒಂದೊಂದ್ ಬಕೆಟ್ ಹಾಕ್ಬೇಕು. ಈ ತರ ತಿಪ್ಪೆ ಗೊಬ್ಬರ ಹಾಕ್ಬೇಕು. ಒಂದೊಂದ್ ಗಿಡಕ್ಕೆ 2 ಬಕೆಟ್ ಹಾಕ್ತವ್ರೆ. 2 ಬಕೆಟ್ ಹಾಕಿ ಮತ್ತೆ ಆ ತರ ಮುಚ್ಚಬೇಕು. ತರ ನೀಟಾಗಿ ಮುಚ್ಚಿಬಿಟ್ಟು ಮತ್ತೆ ಬಿಟ್ಟು ಬಿಡ್ಬೇಕು. ಮತ್ತೆ ಡ್ರಿಪ್ ಅಲ್ಲಿ ಹಾಕ್ಬೇಕು. ಮತ್ತೆ ನೋಡಿ, ಇದು ಒಂದು 3 ಮಂತ್ಸ್ ಗಿಡ ಅನ್ಸುತ್ತೆ, 3 ಮಂತ್ಸ್ ಇಲ್ಲ, 3 ಮಂತ್ಸ್ ಗಿಡ. ಮತ್ತೆ ಅದ್ರ ಮೇಲೆ ಇದ್ರೆಲ್ಲ ಯೂರಿಯಾ ಹಾಕಿದಿರಿ. ಮತ್ತೆ ಈ ತರ ಇದು ಹಾಕಿರೋದು ಏನಂದ್ರೆ ಮೈಕ್ರೋ ನ್ಯೂಟ್ರಿಷನ್ಸ್ ಮತ್ತೆ ಕೆಲವು ಇಂಡಿಗಳನ್ನ ಹಾಕ್ತಾ ಇರೋದು ಈ ಗಿಡಕ್ಕೆ. ಅಷ್ಟೇ 3 ಮಂತ್ಸ್ ಅಷ್ಟೇ ಏಜು ಇವಾಗ. 3 ಮಂತ್ಸ್ ಏಜು ಗಿಡಕ್ಕೆ. ಮತ್ತೆ ನೋಡಬಹುದು, ಇದು ಐ ಥಿಂಕ್ ಉಳಿದ್ಮೇಲೆ 5 ಮಂತ್ಸ್ ಏಜ್ ಆಗಿದೆ ಗಿಡಕ್ಕೆ. ನಮ್ಮ ತೋಟದಲ್ಲಿ ಒಂದು ಚೈನ್ ಕಟ್ಟಿತ್ತು, ಅದನ್ನ ವಿಡಿಯೋ ಮಾಡ್ಕೊಂಡು ಹಾಕ್ಬಿಟ್ಟೆ. ನೋಡಿ, ಇಷ್ಟು ಹೈಟ್ ಆಗಿದೆ ಅಂದ್ರೆ ಇದು ಕರೆಕ್ಟ್ ಆಗಿ ಒಂದು 6ರಿಂದ 8 ತಿಂಗಳಾಗಿದೆ ಅಂತ. ಈ ಗಿಡಕ್ಕೆ ಉಳಿದ್ಮೇಲೆ 8 ತಿಂಗಳಾಗಿದೆ ಅಂತ ನೋಡ್ಕೊಳ್ಳಿ. ಮತ್ತೆ ಒಂದ್ ಫಸಲೆಲ್ಲ ತಗೊಂಡಿದ್ದಾದ್ಮೇಲೆ ಈ ತರ ಗೊಬ್ಬರನ ಹಾಕ್ತಾ ಇದೀವಿ. 1 ವರ್ಷ ಆದ್ಮೇಲೆ ನೋಡಿ, 1 ವರ್ಷ ಆದ್ಮೇಲೆ ಈ ತರ, 1 ವರ್ಷ ಅಲ್ಲ, 1 ವರ್ಷದ ಮೇಲೆ 3 ತಿಂಗಳು ಆಗಿದೆ ಗಿಡಕ್ಕೆ. ಅವಾಗ ಈ ತರ ಗೊಬ್ಬರ ಎಲ್ಲ ಹಾಕಿದ್ವಿ. ನೋಡಿ, ಈ ತರ ಗೊಬ್ಬರ ಎಲ್ಲ ನೀಟಾಗಿ ಹಾಕಿ, ಅದು ತಿಪ್ಪೆ ಗೊಬ್ಬರ ನೋಡಿ, ಈ ತರ ಫುಲ್ಲು ಬಾಡ್ಲಿ ಗೊಬ್ಬರನೆಲ್ಲ ಹಾಕ್ಬೇಕು. ಎಷ್ಟು ಗೊಬ್ಬರ ಹಾಕ್ತಿರೋ, ಎಷ್ಟು ಫಲವತ್ತು ಕೊಡ್ತಿರೋ ಅಷ್ಟು ಚೆನ್ನಾಗಿರತ್ತೆ. ನೋಡಿ, ಒಂದೇ ಗಿಡ ಹತ್ರ 1 ಬಾಡ್ಲಿ, ಅದು ಒಂದ್ ಗಿಡದಿಂದ. ಮತ್ತೆ ಸೆಂಟ್ರಲ್ಲಿ ಈ ತರ ಮಿನಿ ಟ್ಯಾಕ್ಟ್ರಿ ಸಹಾಯದಿಂದ ಫುಲ್ಲು ಉಳುಮೆ ಮಾಡಬೇಕು. ನೋಡಿ, ಅಲ್ಲೇ ಕಟಿಂಗ್ ಆಗಲ್ಲ ಅಂತ ಫ್ರಂಟ್ ಬ್ಯಾಕು ಒಂದೇ ಸಾಲಲ್ಲಿ ಹೋಗಿ ಉಳುಮೆ ಮಾಡ್ತಾ ಇದಾರೆ. ಉಳುಮೆ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಮಣ್ಣು ಸಿಕ್ಬೇಕಲ್ವಾ, ಬೆಡ್ ಕಟ್ ಹಾಕಿ ಉಳುಮೆ ಮಾಡಿಲ್ಲ ಅಂದ್ರೆ ಮಣ್ಣು ಸಿಕ್ಕಲ್ಲ. ಈಗಿರೋ ಲೇಬರ್ಸು ಅಷ್ಟೆಲ್ಲ ಕಷ್ಟಪಟ್ಟು ಮಣ್ಣೆಲ್ಲ ಎತ್ತಿ ಹಾಕಲ್ಲ, ಸುಮ್ಮನೆ ಮೇಲೆ ಮಣ್ಣು ಹಾಕೊಂಡು ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಟ್ರ್ಯಾಕ್ಟ್ರಲ್ಲಿ ಇದೆಲ್ಲ ಮಾಡಿ ಮಣ್ಣು ಎಲ್ಲ ಕಿತ್ತು ಲೇಬರ್ಸ್ಗೂ ಹೆಲ್ಪ್ ಆಗೋ ತರ, ಮತ್ತೆ ನಮಗೂ ಬೆಡ್ ಚೆನ್ನಾಗಿ ಬರೋ ತರ ಮಾಡ್ತಾ ಇದೀವಿ. ನೋಡಿ, ಈ ತರ ಮಾಡಬೇಕು. ಫುಲ್ಲು ಡೀಪ್ ಆಗಿ ಏನ್ ಬೇಕಾಗಿಲ್ಲ, ಮೇಲೆನೆ ಇಟ್ಕೊಂಡು ಇದು ಮಾಡಿದ್ರೆ ಸಾಕು. ಮತ್ತೆ ನೋಡಿ, ಎಷ್ಟು ಮಣ್ಣು ಬರ್ತೈತೆ ಇವಾಗ. ಬೆಡ್ ಎಲ್ಲ ಚೆನ್ನಾಗಿ ಬೀಳತ್ತೆ, ಯಾಕಂದ್ರೆ ಉತ್ತಿರ್ತಿರಲ್ವಾ, ಅವಾಗ ಮಣ್ಣೆಲ್ಲ ಸಿಗತ್ತಲ್ವಾ, ಅವಾಗ ಲೇಬರ್ಸ್ಗೂ ಈಸಿ ಆಗತ್ತೆ ಅವಾಗ. ಮತ್ತೆ ನೋಡಿ, ಇವಾಗ ಮಣ್ಣು ಮುಚ್ಚಕ್ಕೂ ಮುಂಚೆ ಈ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು, ಬಟ್ ಆಗ್ಲಿಲ್ಲ. ಮತ್ತೆ ಇವಾಗ ಎಡಿಟಿಂಗ್ ಮಿಸ್ಟೇಕ್ ಆಗ್ಬಿಟ್ಟಿದೆ. ನೋಡಿ, ಅದು ಅವನು ಹಾಕೊಂಡು ಹೋಗಿದ್ದು ಒಂದು ಮೈಕ್ರೋ ನ್ಯೂಟ್ರಿಷನ್ಸ್. ಆಮೇಲೆ ಈ ತರ ಮುಚ್ಚಬೇಕು.
ಇದು ವಿಡಿಯೋ ಎಡಿಟ್ ಮಾಡುವಾಗ ಕ್ಲಿಪ್ಸ್ ಎಕ್ಸ್ಚೇಂಜ್ ಆಗ್ಬಿಟ್ಟಿದೆ, ಆ ಕಡೆದು ಈ ಕಡೆ ಈ ಕಡೆದು ಆ ಕಡೆ ಆಗ್ಬಿಟ್ಟಿದೆ. ಹಂಗಾಗಿ